ಸಿ ಎಮ್ ಅವ್ರಿಗೆ, ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅವ್ರಿಗೆ ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ. ಚಿಕ್ಕೋಡಿನೂ ಚಿಕ್ಕೋಡಿ ಮತ್ತು ಗೋಕಾಕ್ ಎರಡೂ ಕೂಡಿಸಿಂದ ಜಿಲ್ಲಾ ಮಾಡ್ಬೇಕಂತ ನಮ್ದು ವಿನಂತಿ ಐತಿ. ನಮ್ಮ ಚಿಕ್ಕೋಡಿ ಒಳಗೆ ರೀ 48 ಹಳ್ಳಿಗಳದಾವೆ. ಅಪ್ ಟು ಬಿಜಾಪುರ ಹಿಡ್ಕೊಂಡ್ರಿ, ಬಿಜಾಪುರದಿಂದ ಬಂದ ಕಿಶಿಂದ ಇದಕ್ಕೆ ಹೋಗ್ಬೇಕಾದ್ರೆ ಎಲ್ರಿ ಬೆಳಗಾವಿಗೆ ಹೋಗಿ ಕೆಲಸ ಮಾಡ್ಕೋಬೇಕಾದ್ರೆ ಒಂದು ದಿವಸ ಹೋಗಿ ವಸತಿ ಮಾಡಬೇಕು, ಕೆಲಸ ಮಾಡ್ಕೋಬೇಕು, ಒಂದು ದಿವಸ ಅಲ್ಲಿ ವಸತಿ ಇರ್ಬೇಕ್ರಿ. ಅವ್ರು ಇಂಥದ್ದೆಲ್ಲ ಕೆಲಸ ಮಾಡ್ಕೊಂಬರ್ತಾರೆ. ಕೆಲಸ ಮಾಡೋದು, ಆಮೇಲೆ ಕೆಲಸ ಒಂದು ದಿವಸ ಮಾಡ್ಕೊಳ್ಳೋದ್ರಿ, ಮತ್ತು ಅಲ್ಲೇ ವಸತಿ ಇರೋದು, ಮತ್ತು ಮರುದಿವ್ಸ ಮುಂಜಾನೆ ಆದ ಕಿಶಿಂದ ಮತ್ತು ಆಮೇಲೆ ಅಲ್ಲಿಂದ ಬಿಡೋದ್ರಿ, ಆಮೇಲೆ ಅವ್ರು ಅಲ್ಲಿ ಹೋಗೋದು. ಇಂಥದ್ದು ಆಗೋದು ಭಾಳ ಕೆಟ್ಟಾಗತೈತಿ. ಜಿಲ್ಲಾ ಹೋರಾಟ ಮಾಡಿದ ಮಂದಿ ಭಾಳ ಮಂದಿ ಇದ್ದಾರೆ. ಫಸ್ಟವಾಗಿ ಹೇಳ್ತೀನಿ ನಿಮಗೆ, ಪ್ರಕಾಶ್ ಹುಕ್ಕೇರಿ ಅವರು ಎಲ್ಲ ಅಪ್ಪಗಳನ್ನ ಕರ್ಕೊಂಡು ಕಿಶಿಂದ ಸ್ಪೆಷಲ್ ಫ್ಲೈಟ್ ಮಾಡ್ಕೊಂಡು ಕಿಶಿಂದ ಬೆಂಗಳೂರಿಗೆ ಹೋಗಿ ಸಿದ್ದರಾಮಯ್ಯ ಗೌರ್ಮೆಂಟ್ ಇದ್ದಾಗ ಲಾಸ್ಟ್ ಟೈಮ್ ಅವಾಗ ಹೋಗಿ ಮನವಿ ಕೊಟ್ಟು ಬಂದಿದ್ದರು. ಎಲ್ಲ ಅಪ್ಪಗಳು ಬಂದಿದ್ದರು, ಎಲ್ಲ ಮುಖಂಡರು ಹೋಗಿದ್ದರು, ಎಲ್ಲರೂ ಕೂಡಿ ಕಿಶಿಂದ ಹೋಗಿ ಕೊಟ್ಟು ಬಂದಿದ್ದರು. ಆದ್ರೂ ಕೆಲಸ ಮಾಡಿಲ್ಲ. ಸಿದ್ದರಾಮಯ್ಯ ಅವ್ರಿಗೆ ಇಷ್ಟೇ ವಿನಂತಿ ಮಾಡೋದ, ಏನು ಮಾಡ್ತೀರಿ ಮಾಡಿರಿ, ನೀವು ನಂಗೆ ಗೊತ್ತಿಲ್ಲ. 2-3 ತಾಲೂಕಿದ್ದವ್ರದ್ದು ಜಿಲ್ಲಾ ಮಾಡಿದ್ದೀರಿ, ನಮ್ಮದು ಕೂಡ ನೀವು ಮಾಡಬೇಕು. ಇಷ್ಟು ನಮ್ಮ ತಾಲೂಕುಗಳಿದಾವೆ ಅಂದ್ರೆ 2-3 ತಾಲೂಕಿದ್ದವ್ರದ್ದು ನೀವು ಜಿಲ್ಲಾ ಮಾಡಿದ್ದೀರಿ. ನಮ್ಗೆ ಇಷ್ಟು ತಾಲೂಕಿದ ನಂತರ ನಮ್ಮ ಜಿಲ್ಲಾ ಯಾಕೆ ಮಾಡೋದಿಲ್ಲ? ನಮ್ದು ಇದು ಒಂದೇ ಅಪೇಕ್ಷೆ ಐತಿ. ಎಷ್ಟು ಮಂದಿ ಜಿಲ್ಲಾ ಸಂಬಂಧ ಹೋರಾಟ ಮಾಡ್ತಿದ್ರು, ಇವತ್ತು ಎಲ್ಲರೂ ಪಾಪ ಶಿವನ ಪಾದಕ್ಕೆ ಹೋಗಿ ಸೇರಿದ್ದಾರೆ. ಏನ್ರಿ, ಇಷ್ಟು ಭಾಳ ಕೆಟ್ಟಾಗಿತ್ತು ಪರಿಸ್ಥಿತಿ. ಇದೊಂದು ಮಾಡಿರಿ, ಎಲ್ಲ ಮಂದಿಗೆ ಅನುಕೂಲ ಆಗ್ತೈತಿ. ನೀವು ಮಾಡ್ರಿ ಅಂದ್ರೆ ನಿಮ್ಮದು ಯಾವಾಗಲೂ ಫೋಟೋ ಎಲ್ಲರೂ ಪೂಜೆ ಮಾಡ್ತಾರೆ. ಖರೆ ಈ ಥರ ಪ್ರಕಾಶ್ ಹುಕ್ಕೇರಿ ಅವ್ರು ಭಾಳ ಗುದ್ದಾಡಿದ್ದಾರೆ. ಸ್ಪೆಷಲ್ ಫ್ಲೈಟ್ ಮಾಡ್ಕೊಂಡು ಕಿಶಿಂದ ತೊಗೊಂಡು ಹೋಗಿಸಿಂದ ಇದೊಂದು ಕೆಲಸ ಮಾಡಿದರು. ಇದಕ್ಕೆ ನೀವು ಬೆಂಬಲ ಕೊಡಬೇಕು. ನೀವೆಲ್ಲರೂ ಕೂಡಿ ಕಿಶಿಂದ ಅವ್ರಿಗೆ ಇದನ್ನು ಮಾಡಬೇಕು. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ನಾವು ಚಿಕ್ಕೋಡಿಯಿಂದ ಅವ್ರ ಮಗಳಿಗಾಗಿ ನಾವು ಇಂದಿರಾ ಗಾಂಧಿ ಅಂತ ಹೆಸರಿಟ್ಟಿದ್ದು. ಇಂದಿರಾ ಗಾಂಧಿ ಇದ್ದಾಗ ನಾವು ಅಕ್ಕ ಹಾಕಿ, ಆದ್ರೂ ನಾವು ಇಂಥ ಟೈಮ್ದಾಗ ಅವರಿಗೆಲ್ಲ ಸಪೋರ್ಟ್ ಮಾಡಿ ಒಂದು ಓಟ್ ಅಂದ್ರೆ 1 ಲಕ್ಷ ಅಂತ ನಾನು ಹೇಳಿದ್ದೀನಿ. 1 ಲಕ್ಷದಿಂದ ಆರಿಸಿ ಬಂದಿದ್ದರು. ಅವರು ಕೂಡ ನಮಗೆ ಪ್ರಸ್ತಾವನೆ ಮಾಡಬೇಕು ಅನ್ನೋದು ನಂದು ಅಷ್ಟೇ ವಿನಂತಿ ಹೇಳ್ತೀನಿ ರೀ. ನಾನು ಏನು ಜಾಸ್ತಿ ಮಾತಾಡೋದಿಲ್ಲ, ನಾ ಭಾಳ ಸಣ್ಣ ಮನುಷ್ಯ, ಮಾತಾಡೋಕೆ ಆಗೋದಿಲ್ಲ. ಖರೆ ಆದ್ರೂ ಇದು ಆಗ್ಬೇಕು, ಎಲ್ಲ ಮಂದಿಗೆ ಒಂದು ಇದನ್ನ ಆಗ್ಬೇಕು ರೀ. ಮತ್ತು ಸಕ್ಕರೆ ಸಂಬಂಧ ಇದು ರೈತರು ಒಂದು ಹೋರಾಟ ಮಾಡ್ತಾಯಿದ್ದಾರೆ. 3,500 ರೂಪಾಯಿ ಕೊಡ್ಬೇಕಂತ. ಪ್ರಕಾಶ್ ಹುಕ್ಕೇರಿ ಅವರ ಗೌರ್ಮೆಂಟಿಂದ ಸಕ್ಕರೆ ಮಿನಿಸ್ಟರ್ ಇದ್ದಾಗ ಗೌರ್ಮೆಂಟಿಂದ 200 ರೂಪಾಯಿ ಎಕ್ಸ್ಟ್ರಾ ಕೊಡಿಸಿದ್ರು. ಪ್ರಕಾಶ್ ಹುಕ್ಕೇರಿ ಅವ್ರನ್ನ ಮಾಡಿದ್ದಿದ್ದನ್ನು ಫಸ್ಟ್. ಅದನ್ನು ಇವತ್ತು ಯಾಕೆ ಕೊಡಾಕ್ತಾರೆ ನಿಮ್ಮ? ಅದನ್ನು ಒಂದು ಕೊಡ್ಬೇಕಂತೇಳಿ ನಮ್ದು ವಿನಂತಿ ಐತಿ. ಇವತ್ತು ಕರಗಾಮ ಯಾಕೆ ನೀರಾವರಿ ಮಾಡಬೇಕಾದ್ರೂ ಪ್ರಕಾಶ್ ಹುಕ್ಕೇರಿ ಅವರು ಕಾರಣೀಭೂತಿದರು, ಬೇರೆದವ್ರು ಯಾರೂ ಕಾರಣೀಭೂತಿಲ್ಲ. ಇವತ್ತು ಪೂಜೆ ಮಾಡಿದ ಅವರ, ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಮಗೆ ರೊಕ್ಕ ಕೊಡ್ತಾರೋ, ಡಿ ಕೆ ಶಿವಕುಮಾರ್ ರೊಕ್ಕ ಕೊಡ್ತಾರೆ ಅಂತ ಹೇಳಿ ನಮ್ಗೆ ಆತ್ಮವಿಶ್ವಾಸ ಐತಿ. ಅದರ ಸಂಬಂಧ ಮೊನ್ನೆ ಒಂದು ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಅದರ ಪ್ರಕಾರ ಆಗ್ಬೇಕಂತ ಹೇಳಿ ಎಲ್ಲರಿಗೂ ಒಂದು ಇದನ್ನು ಹೇಳ್ತೀನಿ ರೀ. ಅಷ್ಟೇ, ನಾ ಏನು ಹೆಚ್ಚಿಗೆ ಮಾತಾಡೋಕೆ ಹೋಗಂಗಿಲ್ಲ ರೀ. ಯಾಕಂದ್ರೆ ನಾ ಪೈಲನ ಕಲ್ತಾವು 3ನೇತೆ ಅಡ್ನಾಡು ಮನುಷ್ಯ. ಏನರ ಮಾತಾಡಿದಾನ ಅದು ಕೂಡಲೇ ಮತ್ತೆ ಏನರ ಆಗಬಾರ್ದು, ಅದಕ್ಕೆ ಕೇಳೋದು. ಖರೆ ಇದು ಆಗ್ಬೇಕಂದ್ರೆ ಎಲ್ಲ ಮಂದಿ ನಮಗೆ ಭೇಟಿ ಆಗ್ತಿರ್ತಾರೆ ರೀ. ಜನರಲ್ ನಾಲೆಜ್ ಐತೆ ನನಗೆ. ಖರೆ ಆದ್ರೂ ಇದು ಮಾತಾಡ್ಬೇಕಂದ್ರೂ ಅನ್ಸ್ಕೊತನ ಮಾತಾಡಬೇಕು ರೀ. ಯಾರಿಗಾದ್ರೂ ನಮ್ಮ ಮನ್ಯಾಗ ಹೋದ್ರೆ ನಾವು ಅಂತಂಬರಿ ಸಗಟ್ಟು ಅನ್ಸ್ಕೊತ ಹೋಗಿ ಮಾತಾಡ್ತೀನಿ ರೀ. ಅಂದ್ರೆ ಯಾರಿಗೆ ಮಾತಾಡ್ಬೇಕಾದ್ರೂ ಅನಿಸ್ತೇನೆ ರೀ ನಾ. ಯಾಕಂದ್ರೆ ದೇವ್ರು ನನಗೆ ಅಷ್ಟು ಬುದ್ಧಿ ಕೊಟ್ಟಿದ್ದ ಅಂದ್ಕೊಂಡು ನಿಮ್ಗೆ ಹೇಳಾಕ್ತಿದ್ದೀನೋ. ದಯವಿಟ್ಟು ಚಿಕ್ಕೋಡಿನೂ ಜಿಲ್ಲಾ ಮಾಡಿರಿ, ಗೋಕಾಕು ಜಿಲ್ಲಾ ಮಾಡಿರಿ. ನಮ್ಮ ಜಿಲ್ಲಾ ಈ ಅಧಿವೇಶನದಾಗ ನಿಮ್ಗೆ ಜಿಲ್ಲಾ ಘೋಷಣೆ ಮಾಡ್ಬೇಕಂತ ಹೇಳಿದ್ರಿಂದ ನಿಮ್ಗೆ ವಿನಂತಿ ಮಾಡ್ಕೊತಾನು. ಪೈಲ ಯಾರಿದ್ರು ಒಬ್ಬ ವಕೀಲ ಬಾಳಾಸಾಹೇಬ್ ಭಟ್ರು ರಿಸರ್ವೇಷನ್ ಕಾನ್ಸ್ಟಿಟ್ಯೂಷನ್ ಇತ್ತು ನಮ್ಮ ಚಿಕ್ಕೋಡಿ. ಅನ್ವೇಕರ್ ಅಂಥೇಳಿ ಒಬ್ರು ವಕೀಲರಿದ್ದರು. ಉಪವಾಸ ಸತ್ಯಾಗ್ರಹ ಕೂತಿದ್ದಾರ. ನಾನು ಆ ಟೈಮ್ದಾಗ ಇದ್ದೀನಿ ರೀ. ಅವ ಅನ್ಕಾನ್ಸಿಯಸ್ ಹೋಗ್ಬಿಟ್ಟ. ನಾವು ಹೋಗಿ ಹಾಸ್ಪಿಟಲ್ದಾಗ ಹೋಗಿ ಹಾಕಿದ್ದೆವು ಅವನು. ಆವಾಗ ನಂದು ಇನ್ನೂ ವೋಟಿಂಗ್ ಬಂದಿಲ್ಲಾಗಿತ್ತು ರೀ. ಆ ಟೈಮ್ದಾಗ ಅಂದಿಂದ ಹಿಡಿದು ಇವತ್ತಿನ ತನಕ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಸಂಗಪ್ಪಳ ಅಜ್ಜಾರೇ ಭಾಳ ಗುದ್ದಾಡಿದಾರೆ ರೀ. ಸಂಗಪ್ಪಳ ಅಜ್ಜನ ಸಂಬಂಧ ಪ್ರಕಾಶ್ ಹುಕ್ಕೇರಿ ಅವ್ರ ಸಗಟ್
ಭಾಳ ಅದ್ರ ಸಂಬಂಧ ಪ್ರಯತ್ನ ಮಾಡಿದರು. ಅದಕ್ಕಾಗಿ ಎಲ್ಲ ಮತ್ತೊಂದು ರೀ, ಪ್ರಕಾಶ್ ಹುಕ್ಕೇರಿ ಅವ್ರು ಇವತ್ತು ನಮ್ಮಲ್ಲಿ ಯಾವ್ದು ಬರಬೇಕು ಗೊತ್ತೈತೇನು ರೀ? ಒಬ್ಬ ಅಡಿಷನಲ್ SP ಬರಬೇಕು, ಒಬ್ಬ SP ಬರಬೇಕು, ಒಂದು DC ಬರಬೇಕು. ಇವು 3 ಬಂದರೆ ನಮ್ಮಲ್ಲಿ ಎಲ್ಲ ಜಿಲ್ಲಾದೆಲ್ಲ ಕಂಪ್ಲೀಟ್ ಆಗಿದೆ. ಎಲ್ಲ ಆಫೀಸ್ಗಳು ಪ್ರಕಾಶ್ ಹುಕ್ಕೇರಿ ಅವ್ರು ತೊಗೊಂಬಂದಿದ್ದಾರೆ. ಜಿಲ್ಲಾದಾಗ ಕೇಂದ್ರೀಯ ವಿದ್ಯಾಲಯಗಳು ಜಿಲ್ಲಾದಾಗ ಅಷ್ಟೇ ಇರ್ತಾವೆ, ನಮ್ಮಲ್ಲಿ 2 ಅದಾವೆ. ಅದನ್ನು ಕೆಲಸ ಮಾಡಿದಾರೆ ರೀ. ಅಜ್ಜನ ಮೆಚ್ಚಬೇಕು ನಾವು, ಪ್ರಕಾಶ್ ಹುಕ್ಕೇರಿ ಅವ್ರನ್ನ ಕಾಕನ ನಾವು ಮೆಚ್ಚಬೇಕು ರೀ. ಇಂಥದ್ದು ಕೆಲಸ ಮಾಡಿದವ್ರ ಜಗತ್ತಿನಾಗ ಈ ಭೂಮಿ ತಲೆ ಮೇಲೆ ಯಾರೂ ಇಲ್ಲ ಏನ್ರಿ. ಅಂಥ ಕೆಲಸ ಮಾಡಿದಂದ್ರೆ ಪ್ರಕಾಶ್ ಹುಕ್ಕೇರಿ ಅವರು ಜಿಲ್ಲಾ ಮಾಡಬೇಕು. ನಂದು ಇದು ಪರ್ಸ್ನಲ್ ವಿನಂತಿ ಐತಿ. ಮಾಡ್ದಿಲ್ಲ ಅಂದ್ರೆ ಈ ಜಿಲ್ಲಾ ಹೋರಾಟದವ್ರ ಸಂಬಂಧ ನಾವು ಸಕಟ್ ನಾಳೆ ಹೋಗಿ ಸಪೋರ್ಟ್ ಮಾಡಬೇಕಾಗ್ತೈತಿ.